ರಾಜ್ ನ್ಯೂಸ್ಗೆ ಸ್ವಾಗತ. ನಾನು ರೋಶ್ನಿ. ಒಂದೇ ಕುಟುಂಬದ ಮೂವರ ಸಾವಿನ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ವೇಲ್ನಿಂದ ಪತ್ನಿಯನ್ನ ಕೊಲ್ಲುವಾಗ ಅಡ್ಡ ಬಂದಿರುವಂತಹ ಮಗನೂ ಕೂಡ ಹತ್ಯೆ ಆದ್ನ ಅನ್ನುವಂತ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ಮೂವರು ಹತ್ಯೆ ಆಗಿದ್ರು ಈ ಒಂದು ಪ್ರಕರಣಕ್ಕೆ ಸಿಗ್ತಾ ಇರುವಂತ ಮತ್ತೊಂದು ಟ್ವಿಸ್ಟ್ ಇದು. 1.5 ತಿಂಗಳ ಹಿಂದೆಷ್ಟೇ ಮದುವೆ ಆಗಿದ್ದಂತಹ ಪುತ್ರನ ಜೀವ ಕೂಡ ಅಂತ್ಯ ಆಗಿದೆ. ಕೊಲೆಗಡುಕ ಪ್ರಭಾಕರ್ನಿಂದ ಪತ್ನಿ ಜ್ಯೋತಿ, ಮಗ ಸಂತೋಷ್ ಕೂಡ ಕೊಲೆ ಆಗಿದ್ನ. ನಿಜವಾಗ್ಲೂ ಕೂಡ ಅವ್ರ ಕುಟುಂಬದವರೇ ಕೊಲೆ ಮಾಡಿದ್ರಾ ಅನ್ನುವಂತ ಪ್ರಶ್ನೆ. ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಎಬ್ಬಿಸಲು ಹೋದಾಗ ಕಾದಿತ್ತು ಆಘಾತ. ಹೆಣವಾಗಿ ಬಿದ್ದಿರುವಂತಹ ಅತ್ತೆ, ಮಗನನ್ನ ನೋಡಿ ಸೊಸೆ ಕೂಡ ಕಿರ್ಚಾಡಿದ್ದಾರೆ. ಬಟ್ಟೆ ವ್ಯಾಪಾರ ಮಾಡಿ ಬದುಕನ್ನ ಸಾಗಿಸ್ತಾ ಇದ್ದಂತ ಪ್ರಭಾಕರ್ ಕುಟುಂಬ ಸ್ವಂತ ಮಾವನಿಂದ ಗಂಡ ಮತ್ತೆ ಅತ್ತೆಯ ಕೊಲೆಯಾದ್ರು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಹೀಗೆ ಒಂದೇ ಕುಟುಂಬದ ಮೂವರ ಸಾವಿನ ಪ್ರಕರಣಕ್ಕೆ ಇದು ಮತ್ತೊಂದು ಟ್ವಿಸ್ಟ್. ವೇಲ್ನಿಂದ ಪತ್ನಿಯನ್ನ ಕೊಲ್ಲುವಾಗ ಮಗ ಅಡ್ಡ ಬಂದ ಅಂತ ಹೇಳಿ ಮಗನನ್ನು ಕೂಡ ಸಾಯಿಸಾಕಿದ್ರ. 1.5 ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗಿದ್ದಂತ ಪುತ್ರನ ಜೀವ ಕೂಡ ಅಂತ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೊಲೆಗಡುಕ ಪ್ರಭಾಕರ್ನಿಂದ ಪತ್ನಿ ಜ್ಯೋತಿ, ಅದರ ಜೊತೆಗೆ ಮಗ ಉಳಿಸಕ್ ಬಂದಿರ್ತಾನೆ. ಮಗನನ್ನು ಕೂಡ ಖುದ್ದು ತಂದೆನೇ ಹತ್ಯೆ ಮಾಡಿದ್ದಾನ ಅಂತ ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಎಬ್ಬಿಸಲು ಹೋಗಿರುವಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದು ಶಾಕ್ ಆದಿತ್ತು. ಹೆಣವಾಗಿ ಅತ್ತೆ ಬಿದ್ದಿದ್ಲು. ಅದನ್ನ ನೋಡಿ ಸೊಸೆ ಕೂಡ ಕಿರ್ಚಾಡಿದ್ದಾರೆ. ಬಟ್ಟೆ ವ್ಯಾಪಾರ ಮಾಡಿ ಬದುಕನ್ನ ಸಾಗಿಸ್ತಾ ಇದ್ದಂತಹ ಪ್ರಭಾಕರ್ ಫ್ಯಾಮಿಲಿ ಸ್ವಂತ ಮಾವನಿಂದನೇ ಗಂಡ ಮತ್ತೆ ಅತ್ತೆಯ ಕೊಲೆಯಾದ್ರು ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಹೀಗೆ ಇತ್ತೀಚೆಗಷ್ಟೇ ನಡೆದಿರುವಂತಹ ಒಂದು ಘಟನೆ. ಒಂದೇ ಕುಟುಂಬದಲ್ಲಿ ಮೂವರು ಸಾವನ್ನಪ್ಪಿರುವಂಥದ್ದು, ಮೂವರು ಕೊಲೆ ಆಗಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಇದರಲ್ಲಿ ಯಾರು ಕೊಲೆ ಮಾಡಿದ್ರು, ಏನಕ್ಕೆ ಮಾಡಿದ್ರು ಅನ್ನುವಂಥ ಕುತೂಹಲ ಇತ್ತು. ಅದರ ಜೊತೆಗೆ ಪೊಲೀಸರು ಕೂಡ ತನಿಖೆಗೆ ಇಳಿದಿದ್ರು. ಆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಖುದ್ದು ಕುಟುಂಬಸ್ಥರೇ ಈ ರೀತಿಯಾಗಿ ಕೊಲೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಪತ್ನಿಯನ್ನ ವೇಲಿಂದ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಮಗ ಅಡ್ಡ ಬಂದಿರ್ತಾನೆ. ಹಾಗಾಗಿ ಇದೇ ಸಂದರ್ಭದಲ್ಲಿ ಮಗನನ್ನು ಕೂಡ ಖುದ್ದು ತಂದೆನೇ ಕೊಲೆ ಮಾಡಿದ್ದಾನೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಮತ್ತೊಂದು ಶಾಕಿಂಗ್ ಸುದ್ದಿ ಇದು. ಒಂದೇ ಕುಟುಂಬದ ಮೂವರು ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗೂಢ ಸಾವು ಕೇಸ್ಗೆ ಇದೀಗ ರಾಜಕೀಯ ತಲ್ಲಣ ತಂದಿರುವಂತದ್ದು ಬಿಗ್ ಟ್ವಿಸ್ಟ್ ಇದು. ಉಸಿರುಗಟ್ಟಿಸಿ ಕೊಂದಿರುವಂತಹ ಪ್ರಭಾಕರ್ ಒಂದು ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ರು. ಈಗ ಅದು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸರ್ಕಾರ ಫ್ರೀ ಬಸ್ ಅನ್ನ ಬಿಟ್ಟಿದ್ದಕ್ಕೆ ನಮ್ಮ ಬಟ್ಟೆ ವ್ಯಾಪಾರವೇ ಮುಳುಗಿತ್ತು ಅನ್ನುವಂತ ಆರೋಪ. ಫ್ರೀ ಯೋಜನೆಯಿಂದ ಉದ್ಯೋಗ ನಷ್ಟವಾಗಿ ಸಾಲದ ಸುಳಿಗೆ ಬಿದ್ದಿದ್ರಂತೆ. ಸಾಲ ಕಟ್ಟದಿದ್ರೆ ಮನೆ ಬಳಿ ಬರ್ತಾರೆ, ಮಾನ ಮರ್ಯಾದೆ ಕಳೀತಾರೆ ಅನ್ನುವಂಥದ್ದು ಇವರಿಗೆ ಕಾಡಿಸ್ತಾ ಇತ್ತು. ಖಾಸಗಿ ಫೈನಾನ್ಸ್ಗಳ ಭೀಕರ ಬಡ್ಡಿ ಕಿರುಕುಳಕ್ಕೆ ಬೇಸತ್ತಿರುವಂತಹ ಪ್ರಭಾಕರ್ ತಿಂಡಿ ಮಾಡಿ ಅತ್ತೆ ಎಬ್ಬಿಸಲು ಹೋಗಿರುವಂತಹ ಸೊಸೆಗೆ ಒಂದು ಆಘಾತ ಕಾದಿತ್ತು. ಈ ಸಂದರ್ಭದಲ್ಲಿ ಕೊಲೆ ಮಾಡಲಾಗಿತ್ತು. ನಡುರಾತ್ರಿ ಪಕ್ಕದ ರೂಮಲ್ಲೇ ನಡೆದಿತ್ತು ಮಾವನ ಸೈಕೋ ಹತ್ಯಾಕಾಂಡ. ಮಂಡ್ಯ ಜಿಲ್ಲೆಯ ನೆಹರು ನಗರದಲ್ಲಿ ಮೂವರ ಸಾವಿಗೆ ಬಿಗ್ ಟ್ವಿಸ್ಟ್ ಇದು. ಹೀಗೆ ಸರ್ಕಾರದ ಯಾವುದೋ ಒಂದು ಯೋಜನೆಯಿಂದ ಇವರಿಗೇನೋ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿತ್ತು ಅನ್ನುವಂಥದ್ದು ಈ ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿದ್ದಾರಂತೆ. ಈಗ ಈ ಡೆತ್ ನೋಟ್ ಅನ್ನ ಪೊಲೀಸರು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಸಾಲ ಮಾಡ್ಕೊಂಡಿದ್ರು, ಅದಾದ ನಂತರ ಸಾಲ ಕಟ್ಟದಿದ್ರೆ ಮನೆ ಹತ್ರ ಸಾಲಗಾರ ಬರ್ತಾರೆ, ಈ ರೀತಿಯಾಗಿ ಮಾನ ಕಳೀತಾರೆ ಅನ್ನುವಂಥದ್ದು ಕೂಡ ಇವರಿಗೆ ಇದೇ ವಿಚಾರದಿಂದ ಬೇಸತ್ತು ಹೋಗಿದ್ರು. ಇದೇ ವಿಚಾರವನ್ನ ನೊಂದಿದ್ರು ಈ ಒಂದು ಪ್ರಕರಣದಿಂದ. ಹಾಗಾಗಿ ಈಗ ಇದೇ ಒಂದು ಕಾರಣದಿಂದ ಇವರು ಕೊಲೆ ಮಾಡಿದ್ದಾರೆ, ಅದರ ಜೊತೆಗೆ ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ತಿಂಡಿ ಮಾಡಿ ವಾಪಸ್ ಬೆಳಿಗ್ಗೆ ಎದ್ದು ನೋಡಿದಾಗ ಎಲ್ಲರಿಗೂ ಕೂಡ ಒಂದು ಶಾಕ್ ಆದಿತ್ತು. ನಡು ರಾತ್ರಿ ಪಕ್ಕದ ರೂಮ್ನಲ್ಲೇ ಮಾವ ಸೈಕೋ ರೀತಿಯಲ್ಲಿ ಈ ರೀತಿಯಾಗಿ ಹತ್ಯೆ ಮಾಡಿದ್ದಾನೆ. ಮಂಡ್ಯ ಜಿಲ್ಲೆಯ ನೆಹರು ನಗರದಲ್ಲಿ ಮೂವರ ಸಾವಿಗೆ ನಿಜವಾಗ್ಲೂ ಬಿಗ್ ಟ್ವಿಸ್ಟ್ ಇದು. ಎಲ್ಲಿಂದನೋ ಎಲ್ಲಿಗೋ ಕನೆಕ್ಟ್ ಆಗ್ತಾ ಇದೆ. ಹೀಗೆ ಸ್ವಂತ ಮಾವನಿಂದನೇ ಗಂಡ ಮತ್ತೆ ಅತ್ತೆಯ ಹತ್ಯೆ ಆಗಿರುವಂಥದ್ದು. ಇದರಲ್ಲಿ ಕಾರಣ ಏನು ಅಂತಂದ್ರೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿತ್ತು. ಅದಾದ ನಂತರ ಸಾಲ ಮಾಡ್ಕೊಂಡಿದ್ರು. ಸಾಲ ಮಾಡಿಕೊಂಡು ಸಾಲ ತೀರ್ಸಕ್ಕಾಗಿಲ್ಲ, ಮನೆ ಹತ್ರ ಸಾಲಗಾರರು ಬರ್ತಾ ಇದ್ರು. ಈ ರೀತಿಯಾದಂಥ ಒಂದು ಆರೋಪ ಇದೆಲ್ಲವೂ ಕೂಡ ಡೆತ್ ನೋಟ್ ಅಲ್ಲಿ ಸಿಕ್ಕಿರುವಂಥದ್ದು. ಬಟ್ ಇದಕ್ಕೆ ಯಾರೆಲ್ಲ ಕಾರಣಕರ್ತರಿದ್ದಾರೆ ಅಥವಾ ಏನೆಲ್ಲ ಇದಕ್ಕೆ ಕಾರಣ ಇರ್ಬೋದು ಅನ್ನುವಂಥದ್ದು ಈಗಲೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಹೀಗೆ ಉಸಿರುಗಟ್ಟಿಸಿ ಪ್ರಭಾಕರ್ ಕೊಂದಿರ್ತಾನೆ. ಸರ್ಕಾರಿ ಫ್ರೀ ಬಸ್ ಬಿಟ್ಟಿದ್ದಕ್ಕೆ ನಮ್ಮ ಬಟ್ಟೆ ವ್ಯಾಪಾರ ಮುಳುಗಿತ್ತು ಅನ್ನುವಂಥದ್ದು ಈಗ ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿರುವಂಥದ್ದು ಎಲ್ಲೋ ಒಂದು ರೀತಿಯಾಗಿ ಇದು ರಾಜಕೀಯ ಟ್ವಿಸ್ಟ್ ಅಂತ ಹೇಳ್ಬೋದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಈಗ ಎಲ್ಲೋ ಒಂದು ರೀತಿಯಾಗಿ ರಾಜಕೀಯ ಟ್ವಿಸ್ಟ್ ಪಡಿತಾ ಇದೆ, ಅಥವಾ ಈ ಒಂದು ಯಾವುದೋ ಒಂದು ಫ್ಯಾಮಿಲಿ ಸಾಯೋದ್ರಿಂದ ಅಥವಾ ರಾಜಕೀಯ ಟ್ವಿಸ್ಟ್ ಏನಿರ್ಬೋದು ಅನ್ನೋಂಥದ್ದು ಕೂಡ ಕುತೂಹಲ ಇದೆ. ಏನಿದು ಪ್ರಕರಣ, ಏನಾಗಿರ್ಬೋದು? ಎಸ್ ಪ್ರವೀಣ್, ನನ್ನ ಧ್ವನಿ ಕೇಳಿಸಿದ್ಯಾ ನಿಮ್ಗೆ? ಎಸ್, ಹೀಗೆ
ದಿಢೀರಾಗಿ ಒಂದು ಟ್ವಿಸ್ಟ್ ಸಿಕ್ಕಿದೆ, ರಾಜಕೀಯ ತಿರುವು ಸಿಗ್ತಾ ಇದೆ. ಬಟ್ ಇದರಲ್ಲಿ ರಾಜಕೀಯ ತಿರುವು ಅಂತಂದ್ರೆ ರಾಜಕೀಯದವ್ರದ್ದೇನೋ ತಪ್ಪಿದೆ ಅನ್ನೋಂಥದ್ದು ಅರ್ಥ ಅಲ್ಲ. ಇಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು ಡೆತ್ ನೋಟ್ ಅಲ್ಲಿ ಸರ್ಕಾರಿ ಬಸ್ಗಳನ್ನ ಫ್ರೀ ಬಿಟ್ಟಿರೋದ್ರಿಂದ ನಮ್ಮ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿತ್ತು ಅನ್ನೋಂಥದ್ದು. ಕೇವಲ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರೋದ್ರಿಂದ ಇಷ್ಟೆಲ್ಲ ಕೊಲೆಗಳಾಯ್ತಾ ಅಥವಾ ಇಷ್ಟು ಜನ ಸಾವನ್ನಪ್ಪಿದ್ರಾ ಅನ್ನೋಂಥದ್ದು ಕೂಡ ಇಲ್ಲಿ ಒಂದು ಅನುಮಾನ ಹುಡ್ತಾ ಇದೆ. ಖಾಸಗಿ ಫೈನಾನ್ಸ್ಗಳ ಕಾಟ ಇತ್ತು, ಎಲ್ಲರೂ ಕೂಡ ಮನೆ ಹತ್ರ ಬರ್ತಾ ಇದ್ರು ಸಾಲಗಾರರು. ಹಾಗಾಗಿ ಈ ರೀತಿಯಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದೀವಿ ಅಥವಾ ಕೊಲೆ ಮಾಡ್ತಾ ಇದೀವಿ ಅನ್ನೋದು ಕೂಡ ಈಗ ಈ ಸೈಕೋ ಮಾವನ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಆಗಿದೆ. ಬಟ್ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋಂಥದ್ದು ನಿಜವಾಗ್ಲೂ ಕೂಡ ಪೊಲೀಸವರೇ ಅಧಿಕೃತವಾಗಿ ತಿಳಿಸಬೇಕಾಗತ್ತೆ. ಹೀಗೆ ಕೆಲವೊಮ್ಮೆ ಏನ್ ಮಾಡ್ತಾರೆ ಏನ್ ಮಾಡಬೇಕು ಅನ್ನೋಂಥದ್ದು ಗೊತ್ತಾಗಲ್ಲ. ಯಾವುದೋ ಕಾರಣದಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಥವಾ ಕೊಲೆ ಕೂಡ ಮಾಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಹೀಗೆ ರಾಜಕೀಯ ಟ್ವಿಸ್ಟ್ ಸಿಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ. ಬಟ್ ಇದು ಏನಾಗಿರ್ಬೋದು ಆಕ್ಚುಲಿ? ನಿಜವಾಗ್ಲೂ ಕೂಡ ಏನ್ ಒಂದಕ್ಕೊಂದು ಲಿಂಕ್ ಇರ್ಬೋದು ಅಥವಾ ಇವರಿಗೆ ಸಾಲಗಾರರ ಕಾಟ ಇತ್ತಾ, ಹೇಗೆ? ಹಲೋ ಎಸ್ ಪ್ರವೀಣ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹೀಗೆ ಮಂಡ್ಯ ಜಿಲ್ಲೆಯ ನೆಹರು ನಗರದಲ್ಲಿ ನಡೆದಿದ್ದಂತಹ ಒಂದು ಕೊಲೆ ಪ್ರಕರಣ ಇದು. 3 ಅನುಮಾನಾಸ್ಪದವಾಗಿ ಒಂದೇ ಕುಟುಂಬದಲ್ಲಿ ಸಾವನ್ನಪ್ತಾರೆ. ಪ್ರಮುಖವಾಗಿ ಗೊತ್ತಾಗ್ತಾ ಇರುವಂತದ್ದು ಇಲ್ಲಿ ಎಲ್ಲ ಒಂದು ರೀತಿಯಾಗಿ ಸಾಲಗಾರರ ಕಾಟ, ಬಿಸ್ನೆಸ್ ಅಲ್ಲಿ ಲಾಸ್, ಇದೆಲ್ಲವೂ ಕೂಡ ಪ್ರಮುಖ ಕಾರಣ ಇರಬಹುದು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಈಗ ಇದೇ ಒಂದು ಕಾರಣದಿಂದ ಒಂದೇ ಕುಟುಂಬದಿಂದ 3 ಸಾವನ್ನಪ್ಪಿರುವಂಥದ್ದು ಈಗ ಡೆತ್ ನೋಟ್ ಅಲ್ಲಿ ಏನ್ ಬರೆದಿಟ್ಟಿದ್ದಾರೆ ಇದೆಲ್ಲವೂ ಕೂಡ ಪೊಲೀಸರಿಗೆ ಒಂದು ರೀತಿಯಾಗಿ ಸಾಕ್ಷಿಯಾಗಿ ಸಿಕ್ಕಿದೆ. ಹಾಗಾಗಿ ಮತ್ತೊಂದು ಕಡೆ ಎಲ್ಲವೂ ಕೂಡ ರಾಜಕೀಯ ಟ್ವಿಸ್ಟ್ ಅಥವಾ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದ ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ, ಸರ್ಕಾರ ಬಿಟ್ಟಿದ್ದಂತಹ ಒಂದು ಫ್ರೀ ಬಸ್ ಯೋಜನೆಯಿಂದ ಇವ್ರ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿತ್ತು ಅನ್ನುವಂಥದ್ದು ಈಗ ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿನೇ ಹೌದು. ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ನಡುರಾತ್ರಿಯಲ್ಲೇ ನಡೆದಿರುವಂತಹ ಒಂದು ಭೀಕರ ಕೊಲೆ ಇದು. ಅದರಲ್ಲೂ ಕೂಡ ಎಲ್ಲೋ ಸೈಕೋ ತರ ಆಡ್ತಿದ್ದ ಈತ ಮಾವ ಅನ್ನುವಂಥದ್ದು ಕೂಡ ಆರೋಪ ಇದೆ. ಹಾಗಾಗಿ ಸದ್ಯಕ್ಕೆ ಪೊಲೀಸರು ಇನ್ನೂ ಕೂಡ ತನಿಖೆ ಮುಂದುವರಿಸಿದ್ದಾರೆ. ತನಿಖೆ ಕಂಪ್ಲೀಟ್ ಆದ ನಂತರ ಎಲ್ಲವೂ ಕೂಡ ಕಾರಣ ಗೊತ್ತಾಗಲಿದೆ.